guys, welcome back to my YouTube channel. I hope you all are good. Yes, ಈ ವಿಡಿಯೋ ಎಸ್ಪೆಷಲಿ ಸೈನ್ಸ್ ಸ್ಟೂಡೆಂಟ್ಸ್ಗೆ ಯಾರೆಲ್ಲ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಎಕ್ಸಾಮನ್ನು ಬರೆದಿದ್ದೀರಾ, ಜೊತೆಗೆ KCET ಎಕ್ಸಾಮ್ಗೆ ಯಾರೆಲ್ಲ ಒಂದು ಅಪ್ಲಿಕೇಶನ್ಸ್ಗಳನ್ನ ಹಾಕ್ಕೊಂಡಿದ್ದೀರಾ, ಸೊ ಅವ್ರಿಗೋಸ್ಕರ ಈ ವಿಡಿಯೋ. ಎಸ್, ನಿಮ್ಮ ಒಂದು CET ಎಕ್ಸಾಮ್ನ ಡೇಟ್ ಕೂಡ ಅನೌನ್ಸ್ ಆಗಿದೆ. ಜೊತೆಗೆ CET ಎಕ್ಸಾಮ್ನ ಹಾಲ್ ಟಿಕೆಟ್ ಕೂಡ ಬಿಡ್ತಾ ಇದ್ದಾರೆ. ಇದೇ 7th ಏಪ್ರಿಲ್ನಿಂದ ನಿಮ್ಮ ಒಂದು ಹಾಲ್ ಟಿಕೆಟ್ ಏನಿದೆ, ಅಡ್ಮಿಟ್ ಕಾರ್ಡ್ ಏನಿದೆ, ಸೊ ಅದನ್ನು ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ನೀವು ಯಾರೆಲ್ಲ ಇನ್ನೂ ಅಂದರೆ KCET ಎಕ್ಸಾಮ್ನ ಯಾರೆಲ್ಲ ತೊಗೊಂಡಿದ್ದೀರಾ, ಸೊ ಅವ್ರುಗಳು ನಾಳೆಯಿಂದ ಅಂದರೆ 7th ಏಪ್ರಿಲ್ನಿಂದ ನಿಮ್ಮ ಒಂದು ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಎಕ್ಸಾಮ್ ಸೆಂಟರ್ ಎಲ್ಲಿದೆ ಅಂತ ಹೇಳಿ ನೋಡ್ಕೊಳ್ಬೋದು. ಜೊತೆಗೆ ನೀವು ಅಂದರೆ ಎಕ್ಸಾಮ್ಗೆ ಹೋದಾಗ ಆದಷ್ಟು ಬಾಲ್ ಪಾಯಿಂಟ್ ಪೆನ್ಗಳನ್ನೇ ಯೂಸ್ ಮಾಡಲಿಕ್ಕೆ ಟ್ರೈ ಮಾಡಿ. ಬಿಕಾಸ್ ಜೆಲ್ ಪೆನ್ನನ್ನು OMR ಶೀಟ್ ಮೇಲೆ ಜೆಲ್ ಪೆನ್ನನ್ನು ಯೂಸ್ ಮಾಡಿಕೊಂಡು ನೀವು ಆನ್ಸರ್ಗಳನ್ನೆಲ್ಲ ತುಂಬೋದು ಅಥವಾ ನಿಮ್ಮ ರಿಜಿಸ್ಟರ್ ನಂಬರ್ನ ಬರೆಯೋದು, ಸೊ ಅದೆಲ್ಲ ಮಾಡಿದಾಗ ನಿಮ್ಮ ಒಂದು OMR ಶೀಟು ಹಾಳಾಗುವಂತಹ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಆದಷ್ಟು ನೀವು ಬಾಲ್ ಪಾಯಿಂಟ್ ಪೆನ್ಗಳನ್ನೇ ಬಳಸೋದಕ್ಕೆ ಟ್ರೈ ಮಾಡಿ. ಜೊತೆಗೆ NDA ಎಕ್ಸಾಮ್ನ ಹಾಲ್ ಟಿಕೆಟ್ನ ಕೂಡ ಬಿಟ್ಟಿದ್ದಾರೆ, ಅಂದರೆ ಅಡ್ಮಿಟ್ ಕಾರ್ಡ್ನ ಕೂಡ ಬಿಟ್ಟಿದ್ದಾರೆ. ಸೊ ಯಾರೆಲ್ಲ ಸೈನ್ಸ್ ಸ್ಟೂಡೆಂಟ್ಸ್ಗಳು NDA ಎಕ್ಸಾಮ್ಸ್ನ ತೊಗೊಂಡಿದ್ದೀರಾ, ಸೊ ಅವರೆಲ್ಲ ಬೇಗ ಒಂದು ಅಡ್ಮಿಟ್ ಕಾರ್ಡನ್ನು NDA ಎಕ್ಸಾಮ್ನ ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಜೊತೆಗೆ 2 ಪೇಪರ್ ಇರುತ್ತೆ ಅಂತ ಕೇಳ್ಪಟ್ಟೆ ನಾನು. ಮ್ಯಾಥಮೆಟಿಕ್ಸು ಮತ್ತು ಜನರಲ್ ಸ್ಟಡೀಸ್ ಪೇಪರ್ ಅಂದರೆ 2 ಪೇಪರ್, ಮಾರ್ನಿಂಗ್ ಸೆಷನ್ 1 ಪೇಪರ್ ಇರುತ್ತೆ, ಜೊತೆಗೆ ಆಫ್ಟರ್ನೂನ್ 1 ಸೆಷನ್ ಪೇಪರ್ ಇರುತ್ತೆ ಅಂತ ಹೇಳಿ ಕೇಳ್ಪಟ್ಟಿದ್ದೀನಿ. ಸೊ ನಿಮ್ಮ ಒಂದು ಸ್ಟಡೀಸ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ, ಹಾಗೆ ಚೆನ್ನಾಗಿ ಓದ್ಕೊಂಡು ಎಕ್ಸಾಮ್ನ ಅಟೆಂಡ್ ಮಾಡಿ. ಆಲ್ ದಿ ಬೆಸ್ಟ್.